ಕರ್ನಾಟಕದಲ್ಲಿ ನಡೆಯುವಂತಹ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ದಾವಣಗೆರೆ ಕ್ಷೇತ್ರದಲ್ಲಿ ಚುನಾವಣಾ ಕಣ ಏನು ರಂಗೇರಿದೆ. ಕೊನೆಗೂ ಕಾಂಗ್ರೆಸ್ ಬಂಡಾಯ ಶಮನ ಮಾಡುವಂತಹ ಕೆಲಸ ಆಗಿದೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಇಳಿದಿದ್ದಂತಹ ಸಾದಿಕ್ ಅವರ ಮನ ಒಲಿಸಲಾಗಿದೆ. ಯಾವುದೇ ಷರತ್ತಿಲ್ಲದೆ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡೋದಕ್ಕೆ ಅವರ ಮನ ಒಲಿಸಲಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇದು ಒಂದು ರೀತಿ ದೊಡ್ಡ ತಲೆಬಿಸಿ ತಂದಿತ್ತು ಕಾಂಗ್ರೆಸ್ ಪಕ್ಷಕ್ಕೆ. 2 ದಿನಗಳಿಂದ ಸಮುದಾಯದ ಶಾಸಕರು ಅವರನ್ನ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಬಂಡಾಯ ಶಮನ ಆಗಿದೆ. ದಾವಣಗೆರೆಯಲ್ಲಿ ಕೊನೆಗೂ ಕಾಂಗ್ರೆಸ್ ಬಂಡಾಯ ಶಮನ ಆಗಿದೆ. ಬೈ ಎಲೆಕ್ಷನ್ ಅಖಾಡಕ್ಕಿಳಿದಿದ್ದಂತಹ ಸಾದಿಕ್ ಪೈಲ್ವಾನ್ ಅವರ ಮನ ಒಲಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ ಎನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಯಾಕೆ ಅವರು ಸಿಡಿದೆದ್ದಿದ್ರು ಅಂತ ಅಂದ್ರೆ ಟಿಕೆಟ್ ನಿರೀಕ್ಷೆ ಇಟ್ಕೊಂಡಿದ್ರು, ಬಟ್ ಟಿಕೆಟ್ ಸಿಗ್ಲಿಲ್ಲ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬಂಡಾಯದ ಬಾವುಟವನ್ನು ಹಾರಿಸಿದ್ರು. ಅದಾದ ನಂತರದಲ್ಲಿ 2 ದಿನಗಳಿಂದಲೂ ಕೂಡ ಸಮುದಾಯದ ನಾಯಕರು ಅವರ ಮನ ಒಲಿಸೋದ್ರಲ್ಲಿ ನಿರತರಾಗಿದ್ರು. ಬಟ್ ಈ ಕೊನೆಗೂ ಕೂಡ ಆ ಬಂಡಾಯ ಶಮನ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಕೆಪಿಸಿಸಿ ಕಚೇರಿಯಿಂದ ಪ್ರೆಸ್ ಮೀಟ್ ಅನ್ನು ಕೂಡ ನಡೆಸಲಾಗ್ತಾ ಇದೆ. ಅದರ ಲೈವ್ ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ದೀವಿ. ನೋಡಿ, ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಒಂದು ನಿರೀಕ್ಷೆ ಇತ್ತು, ಅಂದ್ರೆ ಹಿಂಗೆ ಆಗುತ್ತೆ ಅಂತ. ಯಾಕೆ ಅಂತ ಅಂದ್ರೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಭರವಸೆಯಲ್ಲಿದ್ರು. ಅದರ ಜೊತೆಗೆ ಆಕಾಂಕ್ಷಿ ಕೂಡ ಅಂತ ಅನ್ನಿಸ್ಕೊಂಡಿದ್ರು. ಅಂದ್ರೆ ಟಿಕೆಟ್ ಸಿಗಬೇಕು ಅಂತ ಬಯಸ್ತಾ ಇದ್ರು. ಬಟ್ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಕೆಲಸವನ್ನ ಹೈಕಮಾಂಡ್ ಮಾಡಿತ್ತು, ಕಾಂಗ್ರೆಸ್ನ ಹೈಕಮಾಂಡ್. ಅದಾದ ನಂತರದಲ್ಲಿ ಯಾವಾಗ ಸಾದಿಕ್ ಪೈಲ್ವಾನ್ ಅವರಿಗೆ ಟಿಕೆಟ್ ಸಿಗಲಿಲ್ಲ, ಆಗ ಬಂಡಾಯ ಹೇಳ್ತಾರೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆ ಥರದ ಚರ್ಚೆಗಳು ಕೂಡ ನಡೀತಾ ಇತ್ತು. ಅದೇ ಪ್ರಕಾರವಾಗಿ ಬಂಡಾಯದ ಬಾವುಟ ಹಾರಿಸಿದ್ರು. ಯಾವುದೇ ಕಾರಣಕ್ಕೂ ನಾನು ಕಣದಿಂದ ಹಿಂದೆ ಸರಿಯಲ್ಲ, ಈ ರಣರಂಗದಿಂದ ಹಿಂದೆ ಹೆಜ್ಜೆ ಇಡೋಲ್ಲ ಅನ್ನುವಂಥ ಮಾತುಗಳನ್ನು ಆಡಿದರು. ಬಟ್ ಅವರನ್ನು ಮನವೊಲಿಸುವಂಥ ಪ್ರಯತ್ನ ಸತತವಾಗಿ ನಡೀತಾ ಇತ್ತು. ಕಳೆದ 2 ದಿನಗಳಿಂದಲೂ ಕೂಡ ಇದೇ ಪ್ರಯತ್ನಗಳು ನಡೀತಾ ಇತ್ತು. ಈಗ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ ಅಂತೇಳಿ ಏನು ಬಂಡಾಯದ ಸಮರ ಸಾರಿದ್ರಲ್ಲ, ಕೊನೆಗೂ ಅವರ ಮನವೊಲಿಸುವಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಕ್ಸಸ್ ಆಗಿದ್ದಾರೆ. ಹೀಗಾಗಿ ಸುದ್ದಿಗೋಷ್ಠಿಯನ್ನು ಕರೆದಿರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ಆರಂಭ ಆಗುತ್ತೆ. ಮತ್ತೊಂದು ಕಡೆ ಒಂದಷ್ಟು ಲೆಕ್ಕಾಚಾರಗಳು, ಯಾಕಂತಂದರೆ ಈಗ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಕಾಂಗ್ರೆಸ್ದು ಒಂದಷ್ಟು ಪ್ಲಾನ್ಗಳಿತ್ತು, ಒಂದಷ್ಟು ತಂತ್ರಗಳನ್ನು ರೂಪಿಸ್ತಾ ಇತ್ತು. ಮತ್ತೊಂದು ಕಡೆ ಈ ಸಾದಿಕ್ ಅವರು ಏನು ಬಂಡಾಯ ಎದ್ದಿದ್ರಲ್ಲ, ಅದನ್ನೇ ಪ್ಲಸ್ ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ಲಬೇಕು, ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಅಂತೇಳಿ BJP ಕೂಡ ಒಂದಷ್ಟು ಲೆಕ್ಕಾಚಾರಗಳನ್ನು ಮಾಡ್ಕೊಂಡಿತ್ತು. ಯಾಕೆ ಅಂತಂದರೆ ಪ್ರಮುಖವಾಗಿ ಆ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳಿರುವಂಥದ್ದು ಮುಸ್ಲಿಂ ಸಮುದಾಯದ ವೋಟ್ಗಳು. ಸುಮಾರು 70,000 ಮುಸ್ಲಿಂ ಮತಗಳಿದ್ದಾವೆ. ಹಾಗಾಗಿ ಅಲ್ಲಿನ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಬುಡಮೇಲಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವಿಶ್ಲೇಷಣೆಗಳು ಕೇಳಿಬರ್ತಾ ಇತ್ತು. ಬಟ್ ಈಗ ಕೊನೆಗೂ ಅವರ ಮನವೊಲಿಸೋದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಕ್ಸಸ್ ಆಗಿದ್ದಾರೆ. ಅಲ್ಲಿಗೆ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ. ಇದರ ಜೊತೆಗೆ ಈಗ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಹೇಳ್ತಾರೆ ಅನ್ನುವಂಥದ್ದು ಒಂದು ನಿರೀಕ್ಷೆ. ಅದರ ಜೊತೆಗೆ ಕಾಂಗ್ರೆಸ್ಸು ಮತ್ತು BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ಪ್ರತಿತಂತ್ರವನ್ನು ರೂಪಿಸ್ತಾ ಇತ್ತು. ಅದರಲ್ಲಿ ಮೇನ್ ಒಂದು ವಿಚಾರ ಏನಂತಂದರೆ ಸಾದಿಕ್ ಅವ್ರ ವಿಚಾರ ಇಟ್ಕೊಂಡು ಅದನ್ನು ಪ್ಲಸ್ ಮಾಡ್ಕೊಳ್ಬೇಕು ಅಂತೇಳಿ BJP ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿತ್ತು. ಬಟ್ ಈಗ ಆ ಲೆಕ್ಕಾಚಾರಗಳು ಕೂಡ ಉಲ್ಟಾ ಹೊಡೆಯುವಂತಹ ಸಾಧ್ಯತೆ ಭಾಳ ದಟ್ಟವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ ಆ ಬಂಡಾಯವನ್ನು ಈಗ ಕಾಂಗ್ರೆಸ್ ಶಮನ ಮಾಡಿದೆ. ಅಲ್ಲಿಗೆ ಬಂಡಾಯದ ಬಿಸಿಯನ್ನು ಮುಟ್ಟಿಸ್ತಾ ಇದ್ದಂಥ ಅಭ್ಯರ್ಥಿ ಏನಿದ್ದಾರೆ, ತೊಡೆ ತಟ್ಟಿ ನಿಂತಿದ್ರಲ್ಲ, ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತೇಳಿ, ಈಗ ಅವರ ಮನವೊಲಿಸೋದ್ರಲ್ಲಿ ಕೊನೆಗೂ ಕಾಂಗ್ರೆಸ್ ಪಕ್ಷ ಯಶಸ್ವಿಯಾಗಿದೆ. ಅದು ಸಿಎಂ ಸಿದ್ದರಾಮಯ್ಯ ಅವರು ಸಕ್ಸಸ್ ಆಗಿದ್ದಾರೆ. 2 ದಿನಗಳಿಂದಲೂ ಕೂಡ ಸಮುದಾಯದ ಶಾಸಕರೆಲ್ಲರೂ ಇದೇ ಪ್ರಯತ್ನದಲ್ಲಿದ್ದರು, ಹೇಗಾದರೂ ಮಾಡಿ ಈ ಬಂಡಾಯವನ್ನು ಶಮನ ಮಾಡಬೇಕು. ಯಾಕೆ ಅಂತ ಅಂದರೆ ಒಂದು ವೇಳೆ ಅವರ ವಿರುದ್ಧವಾಗಿ ಅವರು ಕಣದಲ್ಲಿ ಇದ್ದಿದ್ದೇ ಆಗಿದ್ದರೆ ಬೇರೆ ರೀತಿಯಾದಂಥ ಲೆಕ್ಕಾಚಾರಗಳು, ಈ ವೋಟ್ ಡಿವೈಡ್ ಆಗುವಂತಹ ಆತಂಕ ಇತ್ತು. ಈ ಎಲ್ಲ ವಿಚಾರಗಳನ್ನು ತಲೆಯಲ್ಲಿಟ್ಕೊಂಡು ಅವರ ಮನವೊಲಿಸೋದ್ರಲ್ಲಿ ಕೊನೆಗೂ ಕಾಂಗ್ರೆಸ್ ಪಕ್ಷ ಈಗ ಸಕ್ಸಸ್ ಆಗಿದೆ. ಜೊತೆಗೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ KPCC ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕೂಡ ನಡೀತಾ ಇರುವಂಥದ್ದು. ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬರ್ತಾ ಇದ್ದಾರೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ.
ಸ್ವತಃ CM ಸಿದ್ದರಾಮಯ್ಯ ಅವರೇ ಪ್ರೆಸ್ ಮೀಟಿಗೆ ಬರ್ತಾ ಇದ್ದಾರೆ, ಸುರ್ಜೇವಾಲಾ ಇದ್ದಾರೆ, ಅದರ ಜೊತೆಗೆ ಈಗ ಆಲ್ರೆಡಿ ಬಂಡಾಯ ಅಭ್ಯರ್ಥಿ ಏನು ಸಾದಿಕ್ ಪೈಲ್ವಾನ್ ಅವರು ಆಲ್ರೆಡಿ ಇದ್ದಾರೆ, CM DK ಶಿವಕುಮಾರ್ ಅವರು ಇದ್ದಾರೆ. ಸೊ ಅಲ್ಲಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಸುದ್ದಿಗೋಷ್ಠಿ ಕೂಡ ಆರಂಭ ಆಗುತ್ತೆ. ನೋಡಿ ಅವರನ್ನು ಮಾತನಾಡಿಸ್ತಾ ಇದ್ದಾರೆ. ಯಾಕಂತಂದರೆ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯಲ್ಲ, ಯಾರೇ ಬಂದರೂ ಕೂಡ ನಾನು ಗೋ ಬ್ಯಾಕ್ ಹೇಳ್ತೀನಿ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇದ್ರು. ಈಗ ಮೊನ್ನೆ ಸುದ್ದಿಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ಕೂಡ ಸಾದಿಕ್ ಅವರು ಇದೇ ವಿಚಾರ ಹೇಳಿದರು.